ನಮಸ್ಕಾರ. ಮುಖ್ಯಾಂಶಗಳು. ಗಡಿಭಾಗದ ಯೋಧರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದೀಪಾವಳಿ ಆಚರಣೆ. ಹುತಾತ್ಮ ಯೋಧರಿಗೆ ಗೌರವ ನಮನ. ಮಡಿಕೇರಿ ಹಿಂಸಾಚಾರ ಕುರಿತು ಮೈಸೂರು ಪ್ರಾದೇಶಿಕ ಆಯುಕ್ತರಿಂದ ತನಿಖೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮಡಿಕೇರಿ ಗಲಭೆಯ ನ್ಯಾಯಾಂಗ ತನಿಖೆ. ಮೃತ ಕುಟುಂಬ ವರ್ಗಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಲು ಪ್ರಹ್ಲಾದ್ ಜೋಶಿ ಆಗ್ರಹ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಿಂದ ದ್ವಂದ್ವ ನೀತಿ. ಎಚ್ಡಿ ಕುಮಾರಸ್ವಾಮಿ ಟೀಕೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಗಡಿ ಪ್ರದೇಶಗಳಲ್ಲಿ ಇಂದು ಯೋಧರೊಂದಿಗೆ ದೀಪಾವಳಿ ಆಚರಿಸಿದರು. ಪಂಜಾಬ್ನ ಅಮೃತಸರದ ಖಾಸಾದಲ್ಲಿರುವ ಡೋಗ್ರೈ ಸಮರ ಸ್ಮಾರಕಕ್ಕೆ ಭೇಟಿ ನೀಡಿ ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಿದರು. ಆನಂತರ ಅವರು ಅಮೃತಸರ ಖೇಮ್ಕರನ್ ರಸ್ತೆಯಲ್ಲಿ ವಲ್ತೋಹಾ ಬಳಿ ಇರುವ ಅಸಲ್ ಉತ್ತರ್ ಸ್ಮಾರಕ ಮತ್ತು ಪರಮವೀರ ಚಕ್ರ ಪಡೆದ ಹುತಾತ್ಮ ಯೋಧ ಹವಲ್ದಾರ್ ಅಬ್ದುಲ್ ಹಮೀದ್ ಸಮಾಧಿಗೆ ಪುಷ್ಪ ನಮನ ಸಲ್ಲಿಸಿದರು. ಡೋಗ್ರೈ ಸ್ಮಾರಕದ ಬಳಿ ಅವರು ಭಾರತೀಯ ಯೋಧರ ಚರಿತ್ರೆ, ಸಾಹಸ, ಶಿಸ್ತು, ಶೌರ್ಯ ಮತ್ತು ಸಮರ್ಪಣಾ ಮನೋಭಾವ ಎಲ್ಲರಿಗೂ ಆದರ್ಶಪ್ರಾಯವಾಗಿದೆ ಎಂದರು. हमारी शिस्त, हमारा शौर्य, हमारा समर्पण, हमारे सपने, पूरा विश्व इसके लिए हमें बहुत आदर के साथ देखता है. ಫಿರೋಜ್ಪುರದ ಬಾರ್ಕಿ ಸಮರ ಸ್ಮಾರಕಕ್ಕೆ ಭೇಟಿ ನೀಡಿದ ಪ್ರಧಾನಿ, ರಕ್ಷಣಾ ವಲಯದಲ್ಲಿ ಅನೇಕ ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ಭಾರತಕ್ಕೆ ಅಗತ್ಯ ಇರುವ ಶಸ್ತ್ರಾಸ್ತ್ರಗಳನ್ನು ಇಲ್ಲಿಯೇ ತಯಾರಿಸಬೇಕೆಂಬುದು ತಮ್ಮ ನಿಲುವಾಗಿದೆ ಎಂದು ಹೇಳಿದರು. कई वर्षों से मामला लटका पड़ा था और उसमें भी हमने कहा है कि हो सकता है कि करने में कोई कमी भी रह गई हो, तो हमने कमीशन बिठाया. ಹಲ್ವಾರದ ವಾಯುನೆಲೆಯಲ್ಲಿ ಯೋಧರನ್ನುದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಪ್ರಜಾಸತ್ತಾತ್ಮಕ ಮೌಲ್ಯ, ಶಕ್ತಿಶಾಲಿ ನ್ಯಾಯಾಂಗ, ಗರಿಷ್ಠ ಆರ್ಥಿಕ ಪ್ರಗತಿ ಮತ್ತು ಸಮರ್ಪಣಾ ಮನೋಭಾವದ ಸೇನೆಯಿಂದಾಗಿ ಇಡೀ ವಿಶ್ವವೇ ನಮ್ಮ ದೇಶದ ಬಗ್ಗೆ ಗೌರವ ಭಾವನೆ ಹೊಂದಿದೆ ಎಂದರು. ಯಾವುದೇ ದೇಶದ ಆರ್ಥಿಕ ಪ್ರಗತಿಗೆ ಭದ್ರತೆಯೇ ಅಡಿಪಾಯವಾಗಿದೆ. ಭಾರತೀಯ ಯೋಧರು ಅತ್ಯುತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಭಾರತದ ಅರ್ಥವ್ಯವಸ್ಥೆ ಉತ್ತಮ ಪ್ರಗತಿ ಸಾಧಿಸಲು ನೆರವಾಗಿದೆ ಎಂದು ಅವರು ನುಡಿದರು. पिछले 15-16 महीने में डिफेंस के सेक्टर में जो निर्णय हुए हैं बड़े महत्वपूर्ण निर्णय. ಕಳೆದ ವರ್ಷ ದೀಪಾವಳಿ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಯಾಚಿನ್ ನೀರ್ಗಲ್ಲು ಪ್ರದೇಶಕ್ಕೆ ಭೇಟಿ ನೀಡಿದ್ದರು. ಈವರೆಗೆ ಬಾಂಗ್ಲಾದೇಶ ಸೆರೆಮನೆಯಲ್ಲಿದ್ದ ಉಲ್ಫಾ ನಾಯಕ ಅನೂಪ್ ಚೇತಿಯಾನನ್ನು ಅಲ್ಲಿನ ಸರ್ಕಾರ ಇಂದು ಬೆಳಗ್ಗೆ ಭಾರತಕ್ಕೆ ಹಸ್ತಾಂತರಿಸಿದೆ. ಉಲ್ಫಾ ಸಂಘಟನೆಯ ಸ್ಥಾಪಕ ಸದಸ್ಯ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿರುವ ಚೇತಿಯಾ ಕೊಲೆ, ಅಪಹರಣ ಮತ್ತು ಸುಲಿಗೆ ಪ್ರಕರಣಗಳಲ್ಲಿ ಭಾರತಕ್ಕೆ ಬೇಕಾಗಿದ್ದ. ಬಾಂಗ್ಲಾದೇಶ ಪೊಲೀಸರು ಚೇತಿಯಾನನ್ನು 1997ರ ಡಿಸೆಂಬರ್ನಲ್ಲಿ ಬಂಧಿಸಿದ್ದರು. ತನ್ನ ಬಂಧನದ ನಂತರ ಚೇತಿಯಾ 2005, 2008 ಮತ್ತು 2011ರಲ್ಲಿ ಬಾಂಗ್ಲಾದೇಶದಲ್ಲಿ ರಾಜಕೀಯ ಆಶ್ರಯ ನೀಡುವಂತೆ ಮನವಿ ಮಾಡಿದ್ದ. ಸೆರೆಮನೆ ಶಿಕ್ಷೆ ಅವಧಿ ಮುಗಿದಿದ್ದರೂ ಆತ ಸಲ್ಲಿಸಿದ್ದ ರಾಜಕೀಯ ಆಶ್ರಯ ಮನವಿ ಕುರಿತು ನಿರ್ಧಾರ ಕೈಗೊಳ್ಳುವವರೆಗೆ ಸೆರೆಮನೆಯಲ್ಲೇ ಸುರಕ್ಷಿತವಾಗಿ ಇರಿಸುವಂತೆ ಅಲ್ಲಿನ ಹೈಕೋರ್ಟ್ 2003ರಲ್ಲಿ ಆದೇಶ ನೀಡಿತ್ತು. 27 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಭೂಗತ ಪಾತಕಿ ಛೋಟಾರಾಜ್ನನ್ನು ಇಂಡೋನೇಷ್ಯಾದಿಂದ ಭಾರತಕ್ಕೆ ಕರೆತಂದ ಬೆನ್ನಲ್ಲೇ ಚೇತಿಯಾನನ್ನು ಕರೆತರಲಾಗಿದೆ. ಉಲ್ಫಾ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಅನೂಪ್ ಚೇತಿಯಾನನ್ನು ಭಾರತಕ್ಕೆ ಹಸ್ತಾಂತರಿಸಿದ ಬಾಂಗ್ಲಾದೇಶದ ಕ್ರಮವನ್ನು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ದೆಹಲಿಯಲ್ಲಿಂದು ಸ್ವಾಗತಿಸಿದ್ದಾರೆ. ಚೇತಿಯಾನನ್ನು ಹಸ್ತಾಂತರಿಸುವ ಮೂಲಕ ಭಯೋತ್ಪಾದನೆ ಮತ್ತು ಸಂಘಟಿತ ಅಪರಾಧಗಳನ್ನು ತಡೆಯುವ ವಿಚಾರದಲ್ಲಿ ಭಾರತದೊಂದಿಗೆ ಸಹಕರಿಸಲು ಬಾಂಗ್ಲಾದೇಶ ಬದ್ಧತೆ ಮತ್ತು ಪರಿಪಕ್ವತೆ ಪ್ರದರ್ಶಿಸಿದೆ ಎಂದು ಅವರು ಹೇಳಿದರು. ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಈಗಾಗಲೇ ನಾಡಪ್ರಭು ಕೆಂಪೇಗೌಡ ಹೆಸರಿಟ್ಟಿದ್ದು, ಅದನ್ನು ಬದಲಾವಣೆ ಮಾಡುವ ಪ್ರಶ್ನೆ ಉದ್ಭವಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಸ್ಪಷ್ಟಪಡಿಸಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿಂದು ಅವರು ಈ ವಿಚಾರದಲ್ಲಿ ಹಿರಿಯ ಸಾಹಿತಿ ಗಿರೀಶ್ ಕಾರ್ನಾಡ್ ಅವರ ಹೇಳಿಕೆಗೂ ಸರ್ಕಾರಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದರು. ಕರೀತಕ್ಕಂಥ ಪ್ರಶ್ನೆ ಉದ್ಭವ ಆಗದೇ ಇಲ್ಲ. ಅದು
ಗಿರೀಶ್ ಕಾರ್ನಾಡ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಅವರು ವೈಯಕ್ತಿಕವಾದದ್ದು, ಸರ್ಕಾರಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಅವರು ಕೂಡ ಕ್ಷಮೆ ಯಾಚನೆ ಮಾಡಿದ್ದಾರೆ. ಮತ್ತು ಅವ್ರ ಸ್ಟೇಟ್ಮೆಂಟು ಸರಿಯಾದ ರೀತಿಯಲ್ಲಿ ಈಗ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ ಅಂತೇಳಿ ನನಗೆ ಅವ್ರು ಕೊಟ್ಟಿರೋದು ತಪ್ಪು ಅಂತ ಹೇಳಿದ್ದೀನಲ್ಲ. ನಾವು ಸರ್ಕಾರ ಯಾವುದೇ ಕಾರಣಕ್ಕೆ ಹೆಸರು ಬದಲಾವಣಾ ಪ್ರಶ್ನೆ ಮಾಡೋ ಪ್ರಶ್ನೆನೇ ಇಲ್ಲ. ಆ ಥರದ ಆಲೋಚನೆಯೂ ಸರ್ಕಾರ ಮಾಡೋದಿಲ್ಲ ಅಂತ ಅವ್ರಿಗೆ ಹೇಳ್ತೇನೆ. ಅದರಿಂದ ಪ್ರತಿಭಟನೆಗಳನ್ನು ಬಿಡಬೇಕು. ರೀಜನಲ್ ಕಮಿಷನರ್ ಮೈಸೂರು ಮಡಿಕೇರಿಯಲ್ಲಿನ ಹಿಂಸಾಚಾರದ ಘಟನೆ ಬಗ್ಗೆ ಮೈಸೂರಿನ ಪ್ರಾದೇಶಿಕ ಆಯುಕ್ತರಿಂದ ತನಿಖೆ ನಡೆಸಲಾಗುವುದು ಹಾಗೂ ಮೃತ ಕುಟುಂಬ ವರ್ಗಕ್ಕೆ ಸರ್ಕಾರದ ನಿಯಮಾವಳಿ ಪ್ರಕಾರ 5 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಎಂದು ಅವರು ತಿಳಿಸಿದರು. ಕೊಡಗಿನಲ್ಲಿ ಟಿಪ್ಪು ಜಯಂತಿ ಆಚರಣೆ ವಿರೋಧಿಸಿ ನಡೆದ ಪ್ರತಿಭಟನೆ ಸಂದರ್ಭದಲ್ಲಿ ನಿನ್ನೆ ಮೃತಪಟ್ಟ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಕುಟ್ಟಪ್ಪ ಅವರ ಮಾದಾಪುರ ಗ್ರಾಮಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ, ಸಂಸದರಾದ ಪ್ರತಾಪ್ ಸಿಂಹ, ಶೋಭಾ ಕರಂದ್ಲಾಜೆ ಹಾಗೂ ಶಾಸಕ ಸಿಟಿ ರವಿ ಇಂದು ಭೇಟಿ ನೀಡಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಕೇಂದ್ರ ಕಾನೂನು ಸಚಿವ ಡಿವಿ ಸದಾನಂದಗೌಡ, ಸರ್ಕಾರ ಮತ್ತು ಸಮಾಜ ಈ ಘಟನೆ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು, ಮೃತ ಕುಟುಂಬ ವರ್ಗಕ್ಕೆ ಸರ್ಕಾರ ಸೂಕ್ತ ಆರ್ಥಿಕ ನೆರವು ನೀಡಬೇಕು ಎಂದರು. ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ, ಈ ಘಟನೆ ಬಗ್ಗೆ ನ್ಯಾಯಾಂಗ ತನಿಖೆ ನಡೆಸಬೇಕು, ಮೃತ ಕುಟುಂಬ ವರ್ಗಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಹಾಗೂ ತಪ್ಪಿತಸ್ಥ ಅಧಿಕಾರಿಗಳನ್ನು ಅಮಾನತು ಮಾಡಬೇಕೆಂದು ಒತ್ತಾಯಿಸಿದರು. ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವ ಕೆಲವು ಬೆಳವಣಿಗೆಗಳನ್ನು ಗಮನಿಸಿದರೆ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷ ದ್ವಂದ್ವ ನೀತಿಯನ್ನು ಅನುಸರಿಸುತ್ತಿದೆ ಎಂದು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಬೆಂಗಳೂರಿನಲ್ಲಿಂದು ಟೀಕಿಸಿದ್ದಾರೆ. ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಮತ್ತು ಕಾಂಗ್ರೆಸ್ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕೇ ಹೊರತು ಸಮಸ್ಯೆಗಳನ್ನು ಹುಟ್ಟುಹಾಕುವ ಪ್ರಯತ್ನ ಮಾಡಬಾರದು. ವಿವಿಧ ವರ್ಗಗಳ ಅಭ್ಯುದಯಕ್ಕೆ ಕಲ್ಯಾಣ ಕಾರ್ಯಕ್ರಮಗಳನ್ನು ಆಡಳಿತ ನಡೆಸುವವರು ರೂಪಿಸಬೇಕೆಂದು ಕುಮಾರಸ್ವಾಮಿ ಸಲಹೆ ನೀಡಿದರು. ಸಮಸ್ಯೆಗಳನ್ನು ಹುಟ್ಟಾಕಲಿಕ್ಕೆ ಹೊರಟಿದ್ದಾರೆ ಎರಡು ರಾಷ್ಟ್ರೀಯ ಪಕ್ಷಗಳು. ಬರೀ ಜಯಂತ್ಯೋತ್ಸವಗಳನ್ನು ಮಾಡಿದ ತಕ್ಷಣ ಆ ಸಮಾಜಗಳ ಏಳಿಗೆ ಕಾಣಲಿಕ್ಕೆ ಸಾಧ್ಯವೇ? ನೀವು ಇವತ್ತಿರ್ತಕ್ಕಂಥ ಬಡತನ, ಇವತ್ತಿರ್ತಕ್ಕಂಥ ಕೆಲವು ಸಮಾಜದಲ್ಲಿ ಆ ಶಿಕ್ಷಣದ ಕೊರತೆ, ಇದನ್ನ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಗೇನು ಕಾರ್ಯಕ್ರಮ ಹೇಳಿ? ಜಯಂತ್ಯೋತ್ಸವ ಮಾಡಿದ ತಕ್ಷಣ ಸಮಾಜಗಳು ಉದ್ಧಾರ ಆಗಲ್ಲ. ಟಿಪ್ಪು ಜಯಂತಿ ಹಾಗೂ ನಿನ್ನೆ ಮಡಿಕೇರಿಯಲ್ಲಿ ನಡೆದ ದುರ್ಘಟನೆಯನ್ನು ಖಂಡಿಸಿ ಮೈಸೂರಿನಲ್ಲಿ ಇಂದು ಹಿಂದೂ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ನಗರದ ಗಾಂಧಿ ಪ್ರತಿಮೆ ಮುಂದೆ ಆರ್ಎಸ್ಎಸ್, ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗ ದಳದ ನೂರಾರು ಕಾರ್ಯಕರ್ತರು ರಾಜ್ಯ ಸರ್ಕಾರ ಹಾಗೂ ಗಲಭೆಕೋರರ ವಿರುದ್ಧ ಪ್ರತಿಭಟನೆ ನಡೆಸಿದರು. ವಿಧಾನ ಪರಿಷತ್ ಸದಸ್ಯ ಗೋ ಮಧುಸೂದನ್, ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಎಂದು ದೂರಿದರು. ಬಿಹಾರ ವಿಧಾನಸಭೆಯಲ್ಲಿ ಬಹುಮತ ಗಳಿಸಿರುವ ಮಹಾಮೈತ್ರಿಕೂಟಕ್ಕೆ ಸೇರಿದ ಶಾಸಕರು ಈ ತಿಂಗಳ 14ರ ಮಧ್ಯಾಹ್ನ ಸಭೆ ಸೇರಿ ನೂತನ ನಾಯಕನ ಆಯ್ಕೆ ಮಾಡಲಿದ್ದಾರೆಂದು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಪಾಟ್ನಾದಲ್ಲಿಂದು ಹೇಳಿದ್ದಾರೆ. ರಾಜಭವನಕ್ಕೆ ಭೇಟಿ ನೀಡಿದ ನಂತರ ಅವರು ಇದೇ ಸಭೆಯಲ್ಲಿ ನೂತನ ಸಚಿವ ಸಂಪುಟದ ಪ್ರಮಾಣ ವಚನದ ದಿನಾಂಕ ಮತ್ತು ಸ್ಥಳವನ್ನು ನಿರ್ಧರಿಸಲಾಗುವುದು ಎಂದರು. महागठबंधन के विधायक दल की बैठक होगी, सभी विधायकों की बैठक होगी और उसके बाद आगे सरकार बनाने के लिए दावा पेश किया जाएगा और तिथि का निर्धारण होगा कि कब नई सरकार गठित होगी. ರೈಲ್ವೆ ಮುಂಗಡ ಟಿಕೆಟ್ ಕಾಯ್ದಿರಿಸಿದ ಪಟ್ಟಿ ಪ್ರಕಟಗೊಂಡ ನಂತರವೂ ಪ್ರಯಾಣಿಕರು ಟಿಕೆಟ್ ಖರೀದಿಸಲು ಅನುಕೂಲವಾಗುವ ನಿಟ್ಟಿನಲ್ಲಿ ರೈಲ್ವೆ ಸಚಿವಾಲಯ ರೂಪಿಸಿರುವ ಕಂಪ್ಯೂಟರೀಕೃತ ಮುಂಗಡ ಟಿಕೆಟ್ ಕಾಯ್ದಿರಿಸುವಿಕೆ ವ್ಯವಸ್ಥೆ ನಾಳೆ ಆರಂಭವಾಗಲಿದೆ. ಈ ವ್ಯವಸ್ಥೆ ಪ್ರಕಾರ ಕನಿಷ್ಠ 4 ಗಂಟೆ ಮುನ್ನ ಮುಂಗಡ ಟಿಕೆಟ್ ಕಾಯ್ದಿರಿಸಿದವರ ಪಟ್ಟಿ ಪ್ರಕಟಿಸಬೇಕಾಗುತ್ತದೆ. ರೈಲ್ವೆ ಸಿಬ್ಬಂದಿ ಈ ಪಟ್ಟಿ ಪ್ರಕಟಿಸದಿದ್ದರೂ ನೂತನ ವ್ಯವಸ್ಥೆ ಸ್ವಯಂಚಾಲಿತವಾಗಿ ಈ ಜವಾಬ್ದಾರಿ ನಿರ್ವಹಿಸಲಿದೆ. ಹೊಸ ವ್ಯವಸ್ಥೆ ಪ್ರಕಾರ ಮೊದಲ ಪಟ್ಟಿ ಪ್ರಕಟಗೊಂಡ ನಂತರವೂ ರೈಲು ಹೊರಡುವ ಕನಿಷ್ಠ 30 ನಿಮಿಷಗಳ ಮುನ್ನ ಪ್ರಯಾಣಿಕರು ಟಿಕೆಟ್ ಕಾಯ್ದಿರಿಸುವಿಕೆ, ರದ್ದತಿ ಅಥವಾ ಯಾವುದೇ ಬದಲಾವಣೆ ಮಾಡುವ ಅವಕಾಶ ಇದೆ. ರೈಲು ಪ್ರಯಾಣಿಕರು ದೃಢೀಕರಿಸಿದ ಟಿಕೆಟ್ಗಳನ್ನು ರದ್ದುಪಡಿಸಲು ನಾಳೆಯಿಂದ ಇನ್ನಷ್ಟು ಹೆಚ್ಚು ಹಣ ಪಾವತಿಸಬೇಕಾಗಿದೆ. ತಿದ್ದುಪಡಿಯಾಗಿರುವ 2015ರ ರೈಲು ಪ್ರಯಾಣಿಕರ ಟಿಕೆಟ್ ರದ್ದತಿ ಮತ್ತು ದರ ಮರುಪಾವತಿ ನಿಯಮಗಳ ಪ್ರಕಾರ ಯಾವುದೇ ಶ್ರೇಣಿಯ ಪ್ರಯಾಣಕ್ಕಾದರೂ ಇಮ್ಮಡಿ ರದ್ದತಿ ಶುಲ್ಕ ತೆರಬೇಕಾಗಿದೆ.
ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಶಿವಪುರದಲ್ಲಿ ನೂತನವಾಗಿ ನಿರ್ಮಿಸಿರುವ ತೂಗು ಸೇತುವೆಯಿಂದ ಈ ಭಾಗದ ಜನರ ಹಲವಾರು ವರ್ಷಗಳ ಬೇಡಿಕೆ ಈಡೇರಿದಂತಾಗಿದೆ. ಕಾಳಿ ನದಿಗೆ ಕಟ್ಟಲಾದ ಕೊಡಸಲ್ಲಿ ಜಲಾಶಯದಿಂದ ಶಿವಪುರ ಸೇರಿದಂತೆ ಹಲವಾರು ಗ್ರಾಮಗಳು ರಸ್ತೆ ಸಂಪರ್ಕ ಕಡಿದುಕೊಂಡು ನಡುಗಡ್ಡೆಯಾಗಿ ಮಾರ್ಪಟ್ಟಿದ್ದವು. ರಾಜ್ಯ ಸರ್ಕಾರ ಪ್ರವಾಸೋದ್ಯಮ ಇಲಾಖೆಯ ಅಡಿ 300 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ 234 ಮೀಟರ್ ಉದ್ದ ಹಾಗೂ 1.5 ಮೀಟರ್ ಅಗಲದ ತೂಗು ಸೇತುವೆಯನ್ನು ನಿರ್ಮಿಸಿದೆ. ಇದರಿಂದಾಗಿ ಶಿವಪುರ, ನೇತುರ್ಗಿ, ಗೆದ್ದೆಮನೆ, ಹೆಬ್ಬಾಳ, ಚಿಲ್ಮಿ ಮುಂತಾದ ಗ್ರಾಮಗಳ ಜನರಿಗೆ ಯಲ್ಲಾಪುರಕ್ಕೆ ನೇರವಾದ ಸಂಪರ್ಕವನ್ನು ಕಲ್ಪಿಸಿದಂತಾಗಿದೆ. ಈ ಬಗ್ಗೆ ದೂರದರ್ಶನದೊಂದಿಗೆ ಮಾತನಾಡಿದ ಶಿವಪುರ ಗ್ರಾಮದ ನಿವಾಸಿ ಭಾಸ್ಕರ ಎಸ್ ಗೌಡ, ನಾವು ಯಲ್ಲಾಪುರವನ್ನು ಸಂಪರ್ಕಿಸಲು ಕಾಳಿ ನದಿಯನ್ನು ದೋಣಿಯ ಮುಖಾಂತರ ದಾಟಬೇಕಾಗಿತ್ತು. ನಮ್ಮ ದ್ವಿಚಕ್ರ ವಾಹನಗಳನ್ನು ದಾಟಿಸಲು ಬಾರ್ಜ್ ಬಳಸಬೇಕಾಗುತ್ತಿತ್ತು. ಈಗ ತೂಗು ಸೇತುವೆಯಿಂದ ನಮ್ಮ ಸಮಸ್ಯೆಗೆ ಪರಿಹಾರ ದೊರಕಿದಂತಾಗಿದೆ ಎಂದರು. ಸಾಮಾಜಿಕ ಕಾರ್ಯಕರ್ತ ಡಿಎನ್ ಗಾವಂಕರ, ತೂಗು ಸೇತುವೆಯಿಂದ ಇಲ್ಲಿರುವ ಶ್ರೀ ಕ್ಷೇತ್ರ ಉಳವಿಗೆ ಭೇಟಿ ನೀಡುವ ಭಕ್ತಾದಿಗಳಿಗೆ ಬಹಳಷ್ಟು ಉಪಯೋಗವಾಗಿದೆ ಹಾಗೂ ಪ್ರವಾಸೋದ್ಯಮಕ್ಕೆ ಉತ್ತೇಜನ ದೊರೆಯುವುದು ಎಂದರು. ವಾಘಾ ಗಡಿಯಲ್ಲಿಂದು ದೀಪಾವಳಿ ಅಂಗವಾಗಿ ಪಾಕಿಸ್ತಾನಿ ರೇಂಜರ್ಗಳು ಮತ್ತು ಭಾರತದ ಗಡಿ ರಕ್ಷಣಾ ಪಡೆ ಯೋಧರು ಪರಸ್ಪರ ಸಿಹಿ ವಿನಿಮಯ ಮಾಡಿಕೊಂಡರು. ದೀಪಾವಳಿ, ಹೋಳಿ ಮತ್ತು ಬಕ್ರೀದ್ ಸಂದರ್ಭಗಳಲ್ಲಿ ಎರಡೂ ಕಡೆಯ ಯೋಧರು ಈ ಗಡಿಯಲ್ಲಿ ಸಿಹಿ ವಿನಿಮಯ ಮಾಡಿಕೊಂಡು ಪರಸ್ಪರ ಶುಭ ಹಾರೈಸುವ ಪರಂಪರೆ ಇದೆ. ರಾಯಚೂರಿನಲ್ಲಿ ದೀಪಾವಳಿ ಹಬ್ಬದ ಸಂಭ್ರಮ ಕಳೆಕಟ್ಟಿದೆ. ಅಮಾವಾಸ್ಯೆ ದಿನವಾದ ಇಂದು ಜನರು ಮಾರುಕಟ್ಟೆಯಲ್ಲಿ ಪೂಜೆಗೆ ಬೇಕಾದ ಸಾಮಗ್ರಿ ಖರೀದಿಯಲ್ಲಿ ತೊಡಗಿರುವುದು ಕಂಡುಬಂತು. ಇಡೀ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ಮತ್ತು ಅತಿ ದೊಡ್ಡ ಹತ್ತಿ ಮಾರುಕಟ್ಟೆ ಹೊಂದಿರುವ ಗಂಜ್ನಲ್ಲಿ ವರ್ತಕರು ಅಂಗಡಿಗಳನ್ನು ತಳಿರು ತೋರಣಗಳಿಂದ ಶೃಂಗರಿಸಿ ಖಾತೆ ಕಿರ್ದೆಗಳ ಪೂಜೆ ಮಾಡಿದರು. ಪಟಾಕಿ ವರ್ತಕ ರಮೇಶ್, ಅನೇಕ ನಿರ್ಬಂಧಗಳ ಕಾರಣ ಕಳೆದ ವರ್ಷಕ್ಕಿಂತ ಮಾರಾಟ ಕಡಿಮೆ ಇದೆ ಎಂದರು. ಇನ್ನು ಹವಾವರ್ತಮಾನ. ದಕ್ಷಿಣ ಒಳನಾಡಿನ ಹಲವೆಡೆ ಚದುರಿದಂತೆ ಮಳೆಯಾಗಿದೆ. ಕರಾವಳಿ ಹಾಗೂ ಉತ್ತರ ಒಳನಾಡಿನಲ್ಲಿ ಒಣಹವೆ. ಚಿಂತಾಮಣಿ ಹೊರವಲಯದಲ್ಲಿ 4, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಚಿಕ್ಕಬಳ್ಳಾಪುರದ ತೊಂಡೆಬಾವಿ, ಕನಕಪುರ, ಶಿಡ್ಲಘಟ್ಟ 3, ಬೆಂಗಳೂರು ನಗರ, ಬೆಂಗಳೂರು HAL ವಿಮಾನ ನಿಲ್ದಾಣ, GKVK, ಯಲಹಂಕ, ಹೆಸರಘಟ್ಟ, ಚಾಮರಾಜನಗರ, ಕೋಲಾರ, ಕೊಟ್ಟಿಗೆಹಾರದಲ್ಲಿ 2 ಸೆಂಟಿಮೀಟರ್ ಮಳೆಯಾಗಿದೆ. ದಾವಣಗೆರೆಯಲ್ಲಿ ಕನಿಷ್ಠ 16 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಮುಂದಿನ 3 ದಿನಗಳಲ್ಲಿ ದಕ್ಷಿಣ ಒಳನಾಡಿನ ಅನೇಕ ಕಡೆ ಮತ್ತು ಉತ್ತರ ಒಳನಾಡಿನ ಅಲ್ಲಲ್ಲಿ ಹಗುರದಿಂದ ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ. ಸಮುದ್ರ ಮೇಲ್ಮೈ ಗಾಳಿ ಈಶಾನ್ಯಾಭಿಮುಖವಾಗಿ ಗಂಟೆಗೆ 45 ರಿಂದ 55 ಕಿಲೋಮೀಟರ್ ರಭಸದಲ್ಲಿ ಬೀಸಲಿದೆ ಎಂದು ಮೀನುಗಾರರಿಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ. ಗರಿಷ್ಠ 24, ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಡಿಭಾಗದ ಯೋಧರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದೀಪಾವಳಿ ಆಚರಣೆ. ಹುತಾತ್ಮ ಯೋಧರಿಗೆ ಗೌರವ ನಮನ. ಮಡಿಕೇರಿ ಹಿಂಸಾಚಾರ ಕುರಿತು ಮೈಸೂರು ಪ್ರಾದೇಶಿಕ ಆಯುಕ್ತರಿಂದ ತನಿಖೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮಡಿಕೇರಿ ಗಲಭೆಯ ನ್ಯಾಯಾಂಗ ತನಿಖೆ. ಮೃತ ಕುಟುಂಬ ವರ್ಗಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಲು ಪ್ರಹ್ಲಾದ್ ಜೋಶಿ ಆಗ್ರಹ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಿಂದ ದ್ವಂದ್ವ ನೀತಿ. HD ಕುಮಾರಸ್ವಾಮಿ ಟೀಕೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.